ಶುಭಾಶಯಗಳು. ಕುಳಿತುಕೊಳ್ಳಿ. ನನ್ನ ಮುದ್ದು ನಲ್ಮೆ ಮಕ್ಕಳೇ, ಸಂಜೆಯ ಶುಭಾಶಯಗಳು. ಸ್ಫೂರ್ತಿ ಟ್ಯೂಷನ್ಗೆ ನಿಮಗೆಲ್ಲ ಸ್ವಾಗತ. ಇಂದು ಧರ್ಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಧರ್ಮ ಶ್ರೇಷ್ಠ? ಮೇಡಮ್, ಹಿಂದೂ ಧರ್ಮ ಶ್ರೇಷ್ಠ. ಮೇಡಮ್, ಇಸ್ಲಾಂ ಧರ್ಮ ಶ್ರೇಷ್ಠ. ಮೇಡಮ್, ಕ್ರೈಸ್ತ ಧರ್ಮ ಶ್ರೇಷ್ಠ. ಮೇಡಮ್, ಬೌದ್ಧ ಧರ್ಮ ಶ್ರೇಷ್ಠ. ಮೇಡಮ್, ಜೈನ ಧರ್ಮ ಶ್ರೇಷ್ಠ. ಮೇಡಮ್, ಸಿಖ್ ಧರ್ಮ ಶ್ರೇಷ್ಠ. ಮೇಡಮ್, ಜರಕೃಷ್ಣ ಧರ್ಮ ಶ್ರೇಷ್ಠ. ಜೈನ ಧರ್ಮ ಶ್ರೇಷ್ಠ. ಶಾಂತಿ ಶಾಂತಿ. ಮಕ್ಕಳೇ, ಗಲಾಟೆ ಮಾಡಬೇಡಿ. ಈ ರೀತಿ ಗಲಾಟೆ ಮಾಡುವಿರಲ್ಲ. ಹಾಗಾದರೆ ನಿಮ್ಮ ನಿಮ್ಮ ಧರ್ಮಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಹೇಳಬಲ್ಲಿರಾ? ಮೇಡಮ್, ನಾನು ಹಿಂದೂ ಧರ್ಮದ ಬಗ್ಗೆ ಹೇಳಲು ಬಯಸುತ್ತೇನೆ. ಸನಾತನ ಪುರಾತನ ಧರ್ಮ ಎಂದರೆ ನಮ್ಮ ಹಿಂದೂ ಧರ್ಮ. ಸಾವಿರಾರು ದೇವಸ್ಥಾನಗಳನ್ನು ಒಳಗೊಂಡು ಹಲವಾರು ದೇವರುಗಳನ್ನು ಪೂಜಿಸುತ್ತೇವೆ. ವಿಜೃಂಭಣೆಯಿಂದ ರಥೋತ್ಸವ ಮತ್ತು ಜಾತ್ರೆಗಳನ್ನು ಮಾಡುತ್ತೇವೆ. ಅದರಲ್ಲೂ ಗಣೇಶನ ಉತ್ಸವದಲ್ಲಿ ಡಿಜೆ ಮತ್ತು ಸಂಗೀತ ವಾದ್ಯಗಳೊಂದಿಗೆ ಕುಣಿದು ಕುಪ್ಪಳಿಸುತ್ತೇವೆ. ನಮ್ಮ ಧರ್ಮದಲ್ಲಿ ಭಗವದ್ಗೀತೆಯಂಥ ಮಹಾನ್ ಗ್ರಂಥ ಮತ್ತು ವಾಲ್ಮೀಕಿ ರಾಮಾಯಣ ಹಾಗೂ ವ್ಯಾಸಮುನಿಗಳ ಮಹಾಭಾರತದಂತಹ ಮಹಾಕಾವ್ಯಗಳನ್ನು ಒಳಗೊಂಡು ಶ್ರೇಷ್ಠ ಧರ್ಮವೆನಿಸಿಕೊಂಡಿದೆ. ನಮ್ಮ ಧರ್ಮ ಶ್ರೇಷ್ಠ ಮತ್ತು ದೊಡ್ಡದು ಯಾಕೆಂದರೆ ಈ ದೇಶದಲ್ಲಿ ಬಹುಪಾಲು ಜನಸಂಖ್ಯೆ ಹಿಂದೂ ಧರ್ಮದವರೇ ಆಗಿರುತ್ತಾರೆ. ಹಾಗಾಗಿ ಶ್ರೇಷ್ಠ ಮತ್ತು ದೊಡ್ಡ ಧರ್ಮ. ಮೇಡಮ್, ಈ ಧರ್ಮದ ಕುರಿತು ನಾನೊಂದು ನುಡಿ ಹೇಳ್ತೇನೆ. ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೆ ಉಣ್ಣುವುದು ವಿಕೃತಿ. ಹಸಿದಿದ್ದರೂ ಹಸಿದವರಿಗೆ ಉಣ್ಣಿಸುವುದು ಹಿಂದೂ ಧರ್ಮದ ಸಂಸ್ಕೃತಿ. ಗುಡ್. ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನೇ ತಿಳಿಸಿರುವಿರಿ. ಕುಳಿತುಕೊಳ್ಳಿ. ಮತ್ತೆ ನಿಮ್ಮಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಹೇಳುವಿರಾ? ಮೇಡಮ್, ನಾನು ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡುತ್ತೇನೆ. ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಧರ್ಮಗಳಲ್ಲಿ ಇಸ್ಲಾಂ ಧರ್ಮವು ಒಂದು. ನಮ್ಮ ಧರ್ಮಗಳನ್ನು ಸ್ಥಾಪಿಸಿದವರು ಮೊಹಮ್ಮದ್ ಪೈಗಂಬರು. ಇಸ್ಲಾಂ ಎಂದರೆ ಶರಣಾಗತಿ, ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ಎಂದ ಅರ್ಥ. ದೇವರ ಸಂದೇಶಗಳನ್ನು ಒಳಗೊಂಡ ಇಸ್ಲಾಮಿನ ಮೂಲ ಗ್ರಂಥ ಕುರಾನ್. ನಾವು ಇದರ ಅನುಯಾಯಿಗಳಾಗಿದ್ದೇವೆ. ನಾವು ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿ ಪೂಜಿಸುವುದಿಲ್ಲ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಬೇಕು. ಎಲ್ಲ ಮಾನವರು ಸಮಾನರು. ವ್ಯಾಪಾರಿಗಳು ಮೋಸ ಮಾಡಬಾರದು ಎಂದು ತಿಳಿಸುತ್ತೇನೆ. ದಿನಕ್ಕೆ 5 ಬಾರಿ ನಮಾಜ್, ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ, ಶ್ರೀಮಂತರು ಕಡ್ಡಾಯವಾಗಿ ದಾನ ನೀಡುವುದು, ರಂಜಾನ್, ಬಕ್ರೀದ್, ಈದ್ ಮಿಲಾದ್ ಇನ್ನು ಮುಂತಾದ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುತ್ತೇವೆ. ಹಾಗಾಗಿ ನಮ್ಮ ಧರ್ಮ ಶ್ರೇಷ್ಠ, ದೊಡ್ಡ ಧರ್ಮ, ಪವಿತ್ರ ಧರ್ಮ ಎಂದು ಹೇಳುತ್ತೇನೆ. ನಮಗೆ ಶುಕ್ರವಾರ ವಿಶೇಷ ದಿನ. ಧನ್ಯವಾದಗಳು. ಗುಡ್. ಇಸ್ಲಾಂ ಧರ್ಮದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನೇ ನೀಡಿರುವೆ. ಕುಳಿತುಕೋ. ಮುಂದುವರೆದು ನಿಮ್ಮಲ್ಲಿ ಮಗದೊಂದು ಧರ್ಮದ ಬಗ್ಗೆ ಹೇಳುವಿರಾ? ಮೇಡಮ್, ನಾನು ಕ್ರೈಸ್ತ ಧರ್ಮದ ಬಗ್ಗೆ ಹೇಳುತ್ತೇನೆ. ಕ್ರೈಸ್ತ ಧರ್ಮವು ಮುಸ್ಲಿಂ ಧರ್ಮದಂತೆ ಮುಸ್ಲಿಂ ಧರ್ಮದಂತೆ ಈ ಜಗತ್ತಿನಲ್ಲಿ ವ್ಯಾಪಕವಾಗಿ ಹರಡಿರುವ ಧರ್ಮವಾಗಿದೆ. ಇದರ ಸ್ಥಾಪಕರು ಜೀಸಸ್. ಪವಿತ್ರವಾದ ಗ್ರಂಥ ಬೈಬಲ್. ನಾವೆಲ್ಲರೂ ದೇವರ ಮಕ್ಕಳು. ನಾವೆಲ್ಲರೂ ಸಹೋದರರು. ಪಾಪವನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು. ನಿಮ್ಮ ಅಕ್ಕಪಕ್ಕದವರನ್ನು ನಿಮ್ಮಂತೆ ಪ್ರೀತಿಸಿ. ಮಾನವ ಸೇವೆ ದೇವರ ಸೇವೆ ಈ ಧರ್ಮ ಸಾರುತ್ತದೆ. ಹಾಗಾಗಿ ಈ ಧರ್ಮ ಶ್ರೇಷ್ಠ ಧರ್ಮ. ನಮಗೆ ಭಾನುವಾರ ಸಂಭ್ರಮ ದಿನ. ಧನ್ಯವಾದಗಳು. ಗುಡ್. ಕ್ರೈಸ್ತ ಧರ್ಮದ ಬಗ್ಗೆ ಉತ್ತಮ ಮಾಹಿತಿಯನ್ನೇ ನೀಡಿರುವೆ. ಕುಳಿತುಕೋ. ಮತ್ತೆ ನಿಮ್ಮಲ್ಲಿ ಮಗದೊಂದು ಧರ್ಮದ ಬಗ್ಗೆ ಹೇಳುವಿರಾ? ಮೇಡಮ್, ನಾನು ಬೌದ್ಧ ಧರ್ಮದ ಬಗ್ಗೆ ಹೇಳಲು ಬಯಸುತ್ತೇನೆ. ಜನ ಸಾಮಾನ್ಯರಿಗೆ ಸರಳ ಮಾರ್ಗಗಳ ಮೂಲಕ ಮುಕ್ತಿ ತೋರಲು ಬಂದ ಧರ್ಮ ಬೌದ್ಧ ಧರ್ಮ. ಈ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಮುಕ್ತಿ ತೋರಲು ಬಂದ ಧರ್ಮ. ದುಃಖದ ನಿವಾರಣೆ
ರಕ್ಷಣೆಗಾಗಿ ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಕಾರ್ಯ, ಒಳ್ಳೆಯ ಸಂಕಲ್ಪ ಮಾಡಬೇಕು ಎಂದು ಈ ಧರ್ಮ ತಿಳಿಸುತ್ತದೆ. ಹಾಗಾಗಿ ಈ ಧರ್ಮ ಶ್ರೇಷ್ಠ ಮತ್ತು ಧರ್ಮಗಳಲ್ಲೇ ಪವಿತ್ರ ಧರ್ಮ ಎಂದು ಹೇಳುತ್ತಾರೆ. ಧನ್ಯವಾದಗಳು. ಗುಡ್. ಬೌದ್ಧ ಧರ್ಮದ ಬಗ್ಗೆ ಸರಿಯಾದ ಮಾಹಿತಿಯನ್ನೇ ನೀಡಿರುವೆ. ಕುಳಿತುಕೋ. ಮೇಡಮ್, ನಾನು ಜೈನ ಧರ್ಮದ ಬಗ್ಗೆ ಹೇಳುವೆ. ಈ ಧರ್ಮವು ಕೂಡ ಈ ಹಿಂದೆ ಇದ್ದ ಧರ್ಮಗಳ ದುಬಾರಿ ಆಚರಣೆಗಳು, ಕಠಿಣ ಒಲಕ್ಕಿ ಮಾರ್ಗಗಳ ವಿರುದ್ಧ ತಲೆ ಎತ್ತಿದ ಧರ್ಮ. ಈ ದಯವಿಟ್ಟು ಪೋಷಕರು ಶಾಂತ ರೀತಿಯಿಂದ ವ್ಯಕ್ತಪಡಿಸಬೇಕು. 24ನೇ ತೀರ್ಥಂಕರನಾದ ಮಹಾವೀರನು ಪ್ರಚಾರ ಎಲ್ಲಾ ಪೋಷಕರಲ್ಲಿ ವಿನಂತಿ. ಈ ಮಹಾವೀರನು 12 ವರ್ಷಗಳ ಕಾಲ ತಪಸ್ಸನ್ನು ಶಾಂತ ರೀತಿಯಿಂದ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಮೋಹವನ್ನು ಗೆದ್ದವನು ಎಂದ ಅರ್ಥ. ಅಹಿಂಸೆಗೆ ಜಗತ್ತಿನ ಮತ್ತಾವ ಧರ್ಮವು ನೀಡದಿರುವ ಮಹತ್ವವನ್ನು ಈ ಧರ್ಮವು ನೀಡಿದೆ. ಹಿಂಸೆ, ಕಳ್ಳತನ, ಸಂಪತ್ತು ಸಂಗ್ರಹ ಮಾಡಬಾರದು, ಸುಳ್ಳು ಹೇಳಬಾರದು. ಅಹಿಂಸೆ, ಸತ್ಯ, ಕದಿಯದಿರುವುದು, ಅವಶ್ಯಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೇ ಇರುವುದು. ಬ್ರಹ್ಮಚಾರ್ಯ ಅಂದರೆ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು. ಈ ಎಲ್ಲ ಅಂಶಗಳು ಈ ಧರ್ಮದ ಬೋಧನೆಗಳು. ನಮ್ಮ ಕರ್ನಾಟಕದಲ್ಲಿ ಶ್ರವಣಬೆಳಗೊಳ ಪ್ರಸಿದ್ಧ ಜೈನರ ಧಾರ್ಮಿಕ ಕೇಂದ್ರವಾಗಿದೆ. ಹಾಗಾಗಿ ಈ ಧರ್ಮವು ಶ್ರೇಷ್ಠ. ಧನ್ಯವಾದಗಳು. ಗುಡ್. ಜೈನ್ ಧರ್ಮದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನೇ ನೀಡಿರುವೆ. ಮೇಡಮ್, ನಾನು ಸಿಖ್ ಧರ್ಮದ ಬಗ್ಗೆ ಹೇಳುತ್ತೇನೆ. ಸಿಖ್ ಧರ್ಮದ ಮುಖ್ಯ ಬೋಧನೆಗಳು: ಒಬ್ಬನೇ ದೇವರು, ಜಾತಿ, ಲಿಂಗ ಭೇದವಿಲ್ಲ ಮತ್ತು ನಿಸ್ವಾರ್ಥಿ ಸೇವೆಯನ್ನು ಒತ್ತಿ ಹೇಳುತ್ತದೆ. ಸಿಖ್ಖರು ಪ್ರಾಮಾಣಿಕವಾಗಿ ದುಡಿಯಬೇಕು, ದೇವರನ್ನು ಸ್ಮರಿಸಬೇಕು, ಅಹಂಕಾರ, ಕೋಪ, ಕಾಮ, ದುರಾಸೆ ಮತ್ತು ತೊರೆಯುವಂತೆ ಈ ಧರ್ಮ ಹೇಳುತ್ತದೆ. ಧನ್ಯವಾದ. ವೆರಿ ಗುಡ್. ಕುಳಿತುಕೋ. ಮೇಡಮ್, ನಾನು ಜರಕೃಷ್ಣ ಧರ್ಮ ಬಗ್ಗೆ ಹೇಳುತ್ತೇನೆ. ಈ ಧರ್ಮವು ಏಕದೇವತಾವಾಳ, ಒಳ್ಳೆಯ ಮತ್ತು ಕೆಟ್ಟದ್ದು ನಡುವಿನ ನಿರಂತರ ಹೋರಾಟವನ್ನು ಬೋಧಿಸುತ್ತದೆ. ಸ್ವಾತಂತ್ರ್ಯದ ಆಯ್ಕೆ ಮತ್ತು ಪ್ರಕೃತಿಯ ಪವಿತ್ರ ಅಂಶಗಳಾದ ಬೆಂಕಿ, ನೀರು, ಗಾಳಿ ಮತ್ತು ಭೂಮಿಯನ್ನು ಗೌರವಿಸುತ್ತದೆ. ಧನ್ಯವಾದ. ಗುಡ್. ಜರಕೃಷ್ಣದ ಧರ್ಮದ ಬಗ್ಗೆ ಉತ್ತಮ ಮಾಹಿತಿಯನ್ನೇ ನೀಡಿರುವೆ. ಕುಳಿತುಕೋ. ಇಲ್ಲಿಯವರೆಗೂ ನಿಮಗೆ ತಿಳಿದಿರುವ ಎಲ್ಲ ಧರ್ಮಗಳ ಬಗ್ಗೆ ತಿಳಿಸಿದಿರಿ. ಈ ಎಲ್ಲ ಧರ್ಮಗಳ ಆಚರಣೆಗಳು ವಿಭಿನ್ನವಾಗಿರುತ್ತವೆ. ಇವುಗಳನ್ನು ಧಾರ್ಮಿಕ ಆಚರಣೆಗಳು ಎನ್ನುತ್ತೇವೆ. ಆಚರಣೆಗಳು ಯಾವುದೇ ಇದ್ದರೂ ಹಿರಿಯರಿಗೆ ಗೌರವ ಕೊಡುವುದು, ಕೈಲಾಗದವರಿಗೆ ಸಹಾಯ ಮಾಡುವುದು, ಎಲ್ಲರಿಗೂ ಸ್ನೇಹ, ಕರುಣೆ, ಮಮತೆ ತೋರುವುದು, ಸಹಬಾಳ್ವೆಯಿಂದ ಜೀವನ ನಡೆಸಿ ದ್ವೇಷ, ಅಸೂಯೆಗಳನ್ನು ಬಿಡುವುದು, ಈ ರೀತಿ ಎಲ್ಲ ಧರ್ಮಗಳು ಒತ್ತಿ ಹೇಳುತ್ತವೆ. ಹಾಗಾಗಿ ನಾವೆಲ್ಲರೂ ಜಾತಿಯ ಹೆಸರಿನಲ್ಲಿ ಬೇರೆಯಾಗಿರದೆ ನಾವೆಲ್ಲರೂ ಒಂದೇ ಎಂದು ತಿಳಿದು ಬಾಳಬೇಕು. ಮೇಡಮ್, ಈ ಸಂದರ್ಭದಲ್ಲಿ ನನಗೆ ಒಂದು ಬಸವಣ್ಣನವರ ವಚನ ನೆನಪಾಗುತ್ತಿದೆ, ಹೇಳಬಹುದೇ? ಓಕೆ. ದಯವಿಲ್ಲದ ಧರ್ಮ ಒದೆಯುವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ಈ ವಚನದ ಅರ್ಥ ಏನೆಂದರೆ ಎಲ್ಲ ಜೀವಿಗಳ ಮೇಲೆ ಕರುಣೆ ಇರಬೇಕು. ದಯೆಯೇ ಎಲ್ಲ ಧರ್ಮದ ಮೂಲವಾಗಿದೆ. ಮನುಷ್ಯನಲ್ಲಿ ವಿದ್ಯೆ, ಸಂಪತ್ತು ಇದ್ದರೂ ದಯೆ ಇಲ್ಲದಿದ್ದರೆ ವ್ಯರ್ಥ ಎಂದು ಹೇಳಬಹುದು. ಮಾನವ ಧರ್ಮದಿಂದಲೇ ವಿಶ್ವಕ್ಕೆಲ್ಲ ಶಾಂತಿ, ಮಾನವ ಧರ್ಮದಿಂದಲೇ ವಿಶ್ವಕ್ಕೆಲ್ಲ ಶಾಂತಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧನ್ಯವಾದಗಳು. ಮಾನವ ಯಾವುದೇ ಧರ್ಮವನ್ನು ಅನುಸರಿಸಲಿ, ಆದರೆ